ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹಲವು ಕಡೆ ಯೋಗ ದಿನಾಚರಣೆಗೆ ಆಗುತ್ತಿರುವಂತಹ ಸಿದ್ಧತೆಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯೋಗ ದಿನಾಚರಣೆ ಆರಂಭದಲ್ಲಿ ಹಲವು ಕಾರ್ಯಸೂಚಿಗಳು ಕೂಡ ಅಲ್ಲಿ ನಡೀತಾ ಇರೋದು. ಆ ಪ್ರಕಾರವಾಗಿ ಈಗ ಮುಖ್ಯವಾಗಿ ಕಾಶ್ಮೀರದಲ್ಲಿ 7,000 ಮಂದಿಯ ಜೊತೆಗೆ ಪ್ರಧಾನಿ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈಗಾಗಲೇ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ ಅವರು ಕೂಡ ಇವತ್ತು ಶ್ರೀನಗರದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜಮ್ಮು ಕಾಶ್ಮೀರದ ಜೊತೆಗೆ ಪ್ರಧಾನಿ ಮೋದಿ ಅವರು ವಿಶೇಷವಾದಂತಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಈ ಸಾರಿ ಅವರು ಶ್ರೀನಗರಕ್ಕೆ ಯೋಗ ದಿನಾಚರಣೆಗೆ ಬರ್ತಾ ಇರೋದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ ಅನ್ನುವಂತಹ ಮಾತನ್ನು ಹೇಳಿದರು. ಇದರ ಜೊತೆಗೆ ಕಳೆದ ಸಾರಿ ಇದೇ ಜಮ್ಮು ಕಾಶ್ಮೀರದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ಸಾರಿ ಜಮ್ಮು ಕಾಶ್ಮೀರದಲ್ಲಿ 23 ಲಕ್ಷ ಜನ, ಬರೋಬ್ಬರಿ 23 ಲಕ್ಷ ಜನ ಈ ಯೋಗ ಡೇಯಲ್ಲಿ ಭಾಗಿಯಾಗಿದ್ರು. 10,000 ಅಲ್ಲ, 20,000 ಅಲ್ಲ. ಸೊ ಈ ಸಾರಿ ಪ್ರಧಾನಿ ಮೋದಿ ಅವರ ಜೊತೆಗೆ 7,000 ಜನ ಯೋಗಾಸನವನ್ನು ಮಾಡಲಿಕ್ಕಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಲೇಹ್ ಲಡಾಖ್ ಅಲ್ಲೂ ಕೂಡ ಸೈನಿಕರಿಂದ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಬರೀ ರಾಜಕೀಯ ವ್ಯಕ್ತಿಗಳು ಮಾತ್ರ ಅಲ್ಲ, ಸೈನಿಕರು, ನಮ್ಮ ಹೆಮ್ಮೆಯ ಸೈನಿಕರು ಕೂಡ ಒಂದು ಯೋಗ ದಿನಾಚರಣೆ ಏನಿದೆ ಅದಕ್ಕೆ ಬಿಡುವು ಮಾಡಿಕೊಂಡು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಲೇಹ್ ಲಡಾಖ್ನಲ್ಲಿ ಸೈನಿಕರಿಂದ ಯೋಗ ದಿನಾಚರಣೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅದರಂತೆ ಬೆಳಿಗ್ಗೆ 7:30ರಿಂದ ಪ್ರತಿ ಕಡೆಯೂ ಕೂಡ ದೇಶಾದ್ಯಂತ ಈ ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಯೋಗ ದಿನಾಚರಣೆ ಏನಿದೆ ಅದಕ್ಕೆ ಆರಂಭ ಸಿಗುತ್ತೆ, ಚಾಲನೆ ಸಿಗುತ್ತೆ ಬೆಳಗ್ಗೆ 6:30ಕ್ಕೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆಯೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡು ತಮ್ಮ ತಮ್ಮ ಆಸನಗಳಲ್ಲಿ ತಾವು ಕೂತ್ಕೊಂಡು ಯೋಗ ದಿನಾಚರಣೆಯನ್ನು ಆರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೈನಿಕರು. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತಿರುವಂತಹ ಸೈನಿಕರಿಂದಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಈ ಒಂದು ಯೋಗ ದಿನ. ಯೋಗ ಎಷ್ಟು ನಮಗೆ ಇಂಪಾರ್ಟೆಂಟ್, ನಾವು ಎಷ್ಟು ಅದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಯೋಧರಿಂದಲೂ ಕೂಡ ರವಾನೆ ಆಗ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅನ್ಬೋದು. ಪಾಟೀಲ್ ಸರ್, ಏನು ಹೇಳ್ತೀರಿ? ಈಗಾಗಲೇ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ ಅಂತ ಕರೆಸಿಕೊಳ್ಳುವಂಥ ಈ ಲೇಹ್ ಲಡಾಖ್ನಲ್ಲಿ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವಂತಹ ಕಾಲ ಬಂದಿದೆ ಅಂತಂದರೆ ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಲೇಹ್ ಲಡಾಖಲ್ಲಿ ಒಂದು ಸಮಯ ಇತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತಾಡೋದು ಕೂಡ ಕಷ್ಟ ಆಗಿತ್ತು. ಅಂತಹ ಪರಿಸ್ಥಿತಿಯನ್ನು ಈಗ ನೂಕಿ ಇಷ್ಟೊಂದು ವಿಜೃಂಭಣೆಯಿಂದ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ದಿನಗಳು ಈಗ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಂದಿರೋದು. ನೋಡಿ, ಪ್ರತಿ ಸೈನಿಕರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದು. ಇವರನ್ನ ಅಡ್ರೆಸ್ ಮಾಡ್ತಾ ಇರುವಂಥದ್ದು ಹಿರಿಯ ಸೇನಾಧಿಕಾರಿಗಳು ಮತ್ತು ಯೋಗಾಪಟುಗಳು. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಲೇಹ್ ಲಡಾಖ್ನ ದೃಶ್ಯಗಳು ಯೋಗ ದಿನಾಚರಣೆ ವಿಶೇಷವಾಗಿ ಆಚರಿಸ್ತಾ ಇರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೈನಿಕರೆಲ್ಲರೂ ಕೂಡ ಈ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದು. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಮೋದಿ ಅವರ ಜೊತೆಗೆ 7,000 ಜನ ಯೋಗಾಸನದಲ್ಲಿ ತೊಡಗಲಿಕ್ಕಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 10ನೇ ಯೋಗ ದಿನಾಚರಣೆ. ಸೊ ಬಹಳ ವಿಶೇಷವಾದಂತಹ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರು ಈ ಸರಿ ಕಣಿವೆ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡಿರೋದು. ಈ ಸಾರಿಯ ಥೀಮನ್ನು ನಿನ್ನೆಯಷ್ಟೇ ಕೇಂದ್ರ ಆಯುಷ್ ಸಚಿವಾಲಯ ಬಿಡುಗಡೆ ಮಾಡಿದೆ. ಸ್ವಯಂ ಮತ್ತು ಸಮಾಜ.
ವೈಯಕ್ತಿಕವಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಈ ಯೋಗ ದಿನಾಚರಣೆಯನ್ನು ಇವತ್ತು ಆಚರಿಸಲಿಕ್ಕಿದೆ. ಮುಂಬರುವ ದಿನಮಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಯೋಗ ಡೇಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು. ಯಾರ ಮೂಲಕ ಅಂತಂದರೆ ಗ್ರಾಮ ಪ್ರಧಾನ್, ಗ್ರಾಮದ ಮುಖ್ಯಸ್ಥರ ಮೂಲಕ ಯೋಗಾಚರಣೆಯನ್ನು ಆಚರಿಸೋದಕ್ಕೆ ಆಯುಷ್ ಸಚಿವಾಲಯ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನುವಂತಹ ಮಾತನ್ನು ಕೇಂದ್ರ ರಾಜ್ಯ ಖಾತೆ ಸಚಿವರು ಹೇಳ್ತಾ ಇದ್ರು. ಸೊ ಈಗಾಗಲೇ ಆ ಒಂದು ಮಾನ್ಯತೆ, ಆ ಒಂದು ಪ್ರಾಶಸ್ತ್ಯ ಯೋಗಕ್ಕೆ ಸಿಕ್ಕಾಗಿದೆ. ನೋಡಿ, ಹಲವು ಕಡೆ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ದೇಶದ ಹಲವು ಕಡೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ದೃಶ್ಯಗಳು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆರಂಭ ಮಾಡಲಾಗ್ತಾ ಇರುವಂಥದ್ದು. ಬೆಳಿಗ್ಗೆ ಸುಮಾರು 6:30ರಿಂದ ಯೋಗ ದಿನಾಚರಣೆಗೆ ಚಾಲನೆ ಕೂಡ ಸಿಕ್ಕಿದೆ. ಪ್ರತಿ ಕಡೆಯೂ ಕೂಡ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಯೋಗವನ್ನು ಬರೀ ಜೂನ್ 21 ಆಚರಣೆ ಮಾಡಿದ್ರೆ ಸಾಕಾಗೋದಿಲ್ಲ. ಪ್ರತಿನಿತ್ಯವೂ ನಾವು ಯೋಗವನ್ನು ಮಾಡಿದ್ರೆ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳದೇ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಯೋಗವನ್ನು ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಹಿಡಿತಕ್ಕೆ ಬರುತ್ತೆ, ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳುತ್ತೆ. ಅದೇ ರೀತಿಯಾಗಿ ದೇಹದ ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ ಈ ಒಂದು ಯೋಗ. ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಯೋಗ ಅದಕ್ಕೆ ಉಪಯುಕ್ತ ಆಗತ್ತೆ. ಯೋಗದಿಂದ ನಮಗೆ ಸಮಸ್ಯೆಗಳು ಕೂಡ ಬಗೆಹರಿಯತ್ತೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಹೇಗೆ ಆಚರಣೆ ಮಾಡ್ಕೊಳ್ತಾ ಬರಲಾಗ್ತಾ ಇದೆ, ಈ ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಅದು ಕೂಡ ಕೆಲವೊಂದು ಶಾಲೆಗಳಲ್ಲಿ ಇಡೀ ಅರ್ಧ ದಿನವನ್ನು ಯೋಗ ದಿನ ಆಚರಣೆ ಮಾಡೋದಕ್ಕೆ ಅಂತ ಹೇಳಿ ಸೀಮಿತವಾಗಿ ಇಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ನೋಡಿ, ಪ್ರತಿಯೊಬ್ಬರೂ ಕೂಡ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಒಂದು ಯೋಗವನ್ನು ಮಾಡಬೇಕಾಗತ್ತೆ. ಅದು ಬಹಳ ಉಪಯುಕ್ತ ಆಗತ್ತೆ. ಇನ್ನು ಲಕ್ನೋದ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ರಿ. ಯೋಗಿ ಆದಿತ್ಯನಾಥ್ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಯೋಗ ಪಟುಗಳು ಈಗಾಗಲೇ ಯೋಗವನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯೋಗವನ್ನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ನಿಮಿಷಗಳ ಕಾಲ ಮಾಡಬೇಕು, ಇದರಿಂದ ಏನೆಲ್ಲ ಉಪಯುಕ್ತ ಆಗತ್ತೆ, ಪ್ರತಿ ವರ್ಷವೂ ಕೂಡ ಜಾಗೃತಿಯನ್ನು ಮೂಡಿಸಲಾಗತ್ತೆ ಯೋಗದ ಬಗ್ಗೆ. ಅದರಂತೆಯೇ ಕೂಡ ಮೊದಲಿಗೆ ಶುರುವಾದಂಥದ್ದು ಇಲ್ಲಿಯವರೆಗೂ ಹಿಡಿದು ಪ್ರತಿ ಬಾರಿಯೂ ಕೂಡ ಹೆಚ್ಚೆಚ್ಚು ಜನಗಳು ಭಾಗಿಯಾಗ್ತಾ ಇದ್ದಾರೆ. ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, HD ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಯ್ಡಾದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೇಂದ್ರ ಸಚಿವರಾದ ನಂತರ ಅವರು ಮೊದಲ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೋಯ್ಡಾದಲ್ಲಿದ್ದಾರೆ HD ಕುಮಾರಸ್ವಾಮಿ. ಬೆಳಗ್ಗೆನೇ ಎದ್ದು ಅವರು ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ರಾಜಕಾರಣಿಗಳೇ ಆಗಿರ್ಬೋದು, ನಟ ನಟಿಯರೇ ಆಗಿರಬಹುದು, ಯಾರೇ ಆದರೂ ಆಗಿರಬಹುದು, ಈ ಒಂದು ಯೋಗ ದಿನಾಚರಣೆಯನ್ನು ಅವರು ಮೊದಲಿಗೆ ಆರಂಭ ಮಾಡಿದ್ರೆ ಅವರನ್ನು ಯಾರು ಫಾಲೋ ಮಾಡ್ತಾರೋ, ನಮ್ಮ ಕುಮಾರಸ್ವಾಮಿ ಅಣ್ಣ ಯೋಗ ಮಾಡ್ತಾ ಇದ್ದಾರೆ, ನಾವು ನಾಳೆಯಿಂದ ಯೋಗ ಮಾಡೋಣ ಅನ್ನುವಂತಹ ಎಷ್ಟೋ ಮಂದಿ ಇದ್ದಾರೆ. ಅದೇ ರೀತಿಯಾಗಿ ಚಲನಚಿತ್ರ ನಟ ನಟಿಯರು ಕೂಡ ಹೇಗೆ ಯೋಗವನ್ನು ಮಾಡ್ತಾರೆ ಅನ್ನುವಂತಹ ಒಂದಷ್ಟು ತುಣುಕುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ಅದನ್ನು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡು ಈ ಒಂದು ಯೋಗವನ್ನು ಮಾಡುವಂಥವರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ನೋಯ್ಡಾದಲ್ಲಿ ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ಈ ಒಂದು ಯೋಗ ದಿನಾಚರಣೆಯಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಆರಂಭ ಆಗಲಿಕ್ಕಿದೆ ಈ ಒಂದು ಯೋಗ ಕಾರ್ಯಕ್ರಮ. ದಾಲ್ ಸರೋವರ ತಟದಲ್ಲಿ ಒಂದು ಕಡೆ ಮೋದಿಯವರು ಯೋಗವನ್ನು ಮಾಡಲಿಕ್ಕಿದ್ದಾರೆ. 7,000 ಮಂದಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನಿಜಕ್ಕೂ ಅಲ್ಲಿನ ಜನತೆಗೆ ಇವತ್ತು ಬಹಳ ಮಹತ್ವದ ದಿನ. ಅದೇ ರೀತಿಯಾಗಿ ಇಂಥ ಒಂದು ದಿನ ಬರುತ್ತೆ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರಕ್ಕೆ ಬಂದು ಇಲ್ಲಿ ತಂಗಿ
ಈ ಒಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಅಲ್ಲಿನ ಜನತೆಗೆ ಒಂದು ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಈ ಒಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಯೋಗ ಆರಂಭ ಆಗ್ತಾ ಇದೆ. ನೋಯ್ಡಾದಲ್ಲಿ HD ಕುಮಾರಸ್ವಾಮಿ ಅವರು ಯೋಗ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಡೆಲ್ಲಿಯಲ್ಲಿದ್ದಾರೆ HD ಕುಮಾರಸ್ವಾಮಿ ಅವರು. ಯೋಗ ಆರಂಭ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಅವರು ಕೂಡ ಭಾಗಿಯಾಗಿದ್ದಾರೆ ಯೋಗ ದಿನಾಚರಣೆಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಕೂಡ ಅಲ್ಲಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಯೋಗ ದಿನಾಚರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಲ್ಲೆಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ, ಯಾವೆಲ್ಲ ನಾಯಕರು ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅದೆಲ್ಲದರ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ ಆಗಿ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ದೆಹಲಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಯೋಗವನ್ನು ಆರಂಭ ಮಾಡಲಾಗಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಯೋಗ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ನೋಡುವಂತಹ ಜನರಿಗೆ ಸ್ಫೂರ್ತಿಯಾಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಯೋಗ ಮಾಡುವವರ ಸಂಖ್ಯೆ ಕೂಡ ದುಪ್ಪಟ್ಟಾಗ್ತಾ ಇದೆ. ಇದೊಂದು ಹೆಮ್ಮೆಯ ವಿಚಾರ. ನೋಡಿ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದು. ಅಮೆರಿಕ ಎದುರು ಆಗಿರ್ಬೋದು, ಪ್ರತಿಯೊಂದು ದೇಶಗಳೂ ಕೂಡ ನಮ್ಮ ಭಾರತವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಯೋಗ ದಿನಾಚರಣೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಂಡು ಅವರೂ ಕೂಡ ತಮ್ಮಲ್ಲಿ ತಾವು ಯಾವ ರೀತಿಯಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಅವರೂ ಕೂಡ ರೂಢಿಸ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಭಾರತಕ್ಕೆ ಹೆಮ್ಮೆಯ ವಿಚಾರ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜಕ್ಕೂ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಿದೆ ಅದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ನೋಡಿ, ಗಮನಿಸ್ತಾ ಇದ್ದೀರಿ, ದೇಶದ ಹಲವು ಕಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕಿರಣ್ ರಿಜಿಜು, ಕೇಂದ್ರ ಸಚಿವ ಕಿರಣ್ ರಿಜಿಜು, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಕೂಡ ಈಗ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕೇಂದ್ರ ಸಚಿವರುಗಳು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ಯೋಗ ಸಂದೇಶ ರವಾನೆ ಮಾಡುವ ಕೆಲಸ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರಸ್ತಾವನೆಯೊಂದಿಗೆ ಆರಂಭ ಆದಂತಹ ಈ ವಿಶೇಷವಾದಂತಹ ಯೋಗ ದಿನಾಚರಣೆ ಇವತ್ತು 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಸರ್ಕಾರದ ಪ್ರತಿ ಮುಖ್ಯಸ್ಥರು ಕೂಡ ಈ ಯೋಗ ದಿನಾಚರಣೆಯಲ್ಲಿ ತಮ್ಮನ್ನು ತಾವು ಈ ಮಟ್ಟಿಗೆ ತೊಡಗಿಸಿಕೊಳ್ತಾ ಇರೋದು ವಿಶೇಷ. ಇನ್ನು ಯೋಗ ದಿನಾಚರಣೆಯಲ್ಲಿ ಎಲ್ಲೆಲ್ಲಿ ಯೋಗ ದಿನಾಚರಣೆ ನಡೀತಾ ಇದೆ ಅಲ್ಲಿ ಅಸಂಖ್ಯಾತ ಜನ ಸೇರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಮ್ಮನ್ನು ತಾವು ಯೋಗ ದಿನಾಚರಣೆಯಲ್ಲಿ ತೊಡಗಿಸಿಕೊಳ್ತಾ ಇರುವಂತಹ ದೃಶ್ಯಗಳು ಈಗ ತಾವು ಗಮನಿಸ್ತಾ ಇರೋದು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಯೋಗಾಸನ ಮಾಡುವ ಮೂಲಕ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದು. ನೋಡಿ, ಸಾರ್ವಜನಿಕರು ಕೂಡ ಆಸಕ್ತಿಯಿಂದ ಈ ಯೋಗ ಡೇಯಲ್ಲಿ ಭಾಗಿಯಾಗಿರೋದು. ಕೇವಲ ಪ್ರಧಾನಿ ಮೋದಿಯವರು ಯೋಗಾಸನ ಮಾಡುತ್ತಿರುವಂತಹ ಪ್ರದೇಶ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲಿ ವಿಶೇಷವಾಗಿ ಯೋಗ ಡೇ ಇವತ್ತು ಆಚರಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರನ್ನ ನಾವು ನೆನಪು ಮಾಡ್ಕೋಬೇಕು. ಪ್ರಧಾನಿ ಆಗಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಯೋಗಾಸನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿದರು.
ತಮ್ಮ ವಿವಿಧ ಯೋಗಾಸನದ ಭಂಗಿಯ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡಿದರು. ಎಲ್ಲರೂ ಕೂಡ ಇಂಥ ವಯಸ್ಸಿನಲ್ಲಿ ಅತ್ಯಂತ ಅದ್ಭುತವಾಗಿ ಯೋಗಾಸನಗಳನ್ನು ದೇವೇಗೌಡರು ಮಾಡ್ತಾರೆ ಅಂತ ಎಲ್ಲರೂ ಸಂತಸವನ್ನು ವ್ಯಕ್ತಪಡಿಸಿದರು. ಈಗ ಅವರ ಮಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾಗಿಯಾಗ್ತಾ ಇರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ವಿಧಾನಸೌಧದ ಎದುರುಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಸೇರಿದ್ದಾರೆ. ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ರಾಜ್ಯದಲ್ಲಿಯೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ವಿಧಾನಸೌಧದ ಮುಂಭಾಗ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗ ದಿನಾಚರಣೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು. ವಿಧಾನಸೌಧದ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ನೂರಾರು ಜನ ಈ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದು ವಿಶೇಷ. ಇಷ್ಟೊತ್ತಿನವರೆಗೂ ನಾವು ದೇಶದ ಯಾವ ರಾಜ್ಯಗಳಲ್ಲಿ ಯೋಗಾಸನವನ್ನ ಮಾಡಲಾಗ್ತಾ ಇದೆ, ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಈಗ ನಮ್ಮ ರಾಜ್ಯ ಬೆಂಗಳೂರು ವಿಧಾನಸೌಧದ ಮುಂಭಾಗದಲ್ಲಿ ನೋಡಿ, ಯೋಗಾಸನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತನ್ನಿಮಿತ್ತ ಯೋಗ ಪ್ರದರ್ಶನ ಅಲ್ಲಿ ನಡೀತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಸರ್ಕಾರದ ಮೂಲಕ ಆಯೋಜನೆಗೊಂಡಿರುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದಾರೆ. ಇನ್ನು ಯೋಗ ಪಟುಗಳು ಯೋಗ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿಧಾನಸೌಧದ ಮುಂಭಾಗದ ಆವರಣದಲ್ಲಿ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಯೋಗ ಡೇಗೆ ಹಲವು ಜನ ಸಾಕ್ಷಿ ಆಗ್ತಾ ಇರೋದು. ಹಲವು ಸರ್ಕಾರದ ಪ್ರಮುಖ ನಾಯಕರುಗಳು ಕೂಡ ಭಾಗಿಯಾಗಿರೋದು ವಿಶೇಷ. ಈಗಾಗಲೇ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇರೋದು ವಿಧಾನಸೌಧದ ಮುಂಭಾಗದಲ್ಲಿರುವ ಆವರಣದಲ್ಲಿ ಈಗ ಯೋಗ ಪ್ರದರ್ಶನ ಆಗ್ತಾ ಇದೆ. ಯೋಗ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ನೂರಾರು ಜನರ ಸಮ್ಮುಖದಲ್ಲಿ ಈ ಯೋಗ ಪ್ರದರ್ಶನ ಆಗ್ತಾ ಇದೆ. ಯೋಗ ದಿನಾಚರಣೆ ರಾಜ್ಯದಲ್ಲಿ ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ಸಿಕ್ಕಿದೆ. ಯೋಗ ದಿನಾಚರಣೆಯಲ್ಲಿ ಹಲವು ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿಯೂ ಕೂಡ ಈ ಯೋಗಾಚರಣೆ ನಡೀತಾ ಇದೆ. ಇನ್ನು ಸಿಎಂ ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದೇ ರೀತಿಯಾಗಿ ವಿಧಾನಸೌಧದಲ್ಲಿ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಕೊಲೀಗ ಅಶ್ವದಿವೀತ್ ಹಲಸಬಾಳು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿವೀತ್, ಶುಭೋದಯ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ ನಿಮಗೆ. ಯೋಗಾಪಟುಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಯೋಗ ತಮ್ಮದು, ಏನು ಹೇಳ್ತೀರಿ? ಥ್ಯಾಂಕ್ ಯು ಶ್ರೀಪಾದ್. ಮೊದಲಿಗೆ ನೋಡಿ, 2015ರಲ್ಲಿ ಆರಂಭಗೊಂಡಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈಗಲೂ ಕೂಡ 10 ವರ್ಷಗಳು ಕಳೆದಿವೆ. ಅದಕ್ಕೆ ಯಾವುದೇ ರೀತಿಯ ಒಂದು ಸಣ್ಣವೂ ಕೂಡ ಕಿಂಚಿತ್ತೂ ಕೂಡ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗಿಲ್ಲ. ಯಾಕಂದರೆ ಭಾರತವು ಕೊಟ್ಟಂಥ ಅತಿ ದೊಡ್ಡ ಕೊಡುಗೆ ಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವಾಗ ನಾವು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿದ್ದೇವೆ. ಸಾಕಷ್ಟು ವಿದ್ಯಾರ್ಥಿಗಳು, ಯೋಗಪಟುಗಳು, ಯೋಗದ ಮೇಲೆ ಆಸಕ್ತಿ ಇರುವವರು, ಅಂದರೆ ಆಸಕ್ತಿ ಇರುವವರು ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಕೂಡ ಯೋಗ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಯಾವಾಗಲೂ ಕೂಡ ಅದಕ್ಕೆ ಒತ್ತು ಕೊಟ್ಟಿರೋದು ಕೂಡ ಗೊತ್ತಿದೆ. ಇಡೀ ವಿಶ್ವಕ್ಕೆ ಈಗಾಗಲೇ ಇಡೀ ಯೋಗವನ್ನು ಪರಿಚಯಿಸಲಾಗಿದೆ. ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಧಾನಸೌಧದ ಮುಂಭಾಗ ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಇರುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯೋಗಪಟುಗಳು, ವಿದ್ಯಾರ್ಥಿನಿಯರು ತಮ್ಮ ಯೋಗ ಪ್ರದರ್ಶನವನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಅದ್ಭುತವಾಗಿ. ಅಂದರೆ ಯೋಗ ಅಂತಂದರೆ ಭಾರತದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂ ಇದೆ.
ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡವೋ ಅಥವಾ ದೈಹಿಕ ಸೌಂದರ್ಯಕ್ಕೋ ಯೋಗದ ಮೊರೆ ಹೋಗಲಾಗ್ತಾ ಇದೆ. ಯೋಗದ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವಂಥ ಪ್ರಾಚೀನ ಕಲೆ ಅಂತಲೂ ಹೇಳ್ಬೋದು ಶ್ರೀಪಾದ್. ಒಟ್ಟಲ್ಲಿ ಭಾರತವು ಜಗತ್ತಿಗೆ ನೀಡಿದಂಥ ಒಂದು ಅತಿ ದೊಡ್ಡ ಕೊಡುಗೆ. ಸದ್ಯಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳು ಜೊತೆಗೆ ಒಂದಷ್ಟು ಜನ MLAಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಇನ್ನು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಯೋಗ ಪಟುಗಳು, ಯೋಗ ಚತುರರು ಕೂಡ ಈಗ ಆಗಮಿಸ್ತಿದ್ದಾರೆ. ವೇದಿಕೆ ಮೇಲೆ ಆಗಮಿಸ್ತಿರೋದನ್ನು ಕೂಡ ನೀವು ನೇರ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಯೋಗ ಪಟುಗಳು ಇಲ್ಲಿ ಆಗಮಿಸಿರುವುದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 6ರಿಂದಲೂ ಕೂಡ ಈ ಯೋಗ ಪ್ರದರ್ಶನ ಆರಂಭ ಆಗಿದೆ. 6ರಿಂದ ಸುಮಾರು 8 ಗಂಟೆವರೆಗೂ ಕೂಡ ಈ ಯೋಗವನ್ನು ಪ್ರದರ್ಶನ ನಡೀತಾ ಹೋಗುತ್ತೆ. ಅದಕ್ಕೆ ವಿವಿಧ ರೀತಿಯ ಕಾಲೇಜು ವಿದ್ಯಾರ್ಥಿಗಳು ಕೂಡ ಅನೇಕ ಕಾಲೇಜುಗಳಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ಯೋಗ ಪ್ರದರ್ಶನವನ್ನು ಮಾಡ್ತಾರೆ. ಅದನ್ನು ನೋಡಿಕೊಂಡು ಮತ್ತಷ್ಟು ಯೋಗವನ್ನು ಮಾಡುವಂಥ ಆಸಕ್ತರು, ಯೋಗದ ಮೇಲಿರುವಂತಹ ಒಂದು ಆಸಕ್ತಿ, ಇಂಟ್ರೆಸ್ಟ್ ಅವರು ಇರೋರೆಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಬಂದು ವಿಧಾನಸೌಧದ ಮುಂದೆ ಅನೇಕರು ಕೂತ್ಕೊಂಡು ಯೋಗವನ್ನು ಮಾಡ್ತಾರೆ ಶ್ರೀಪಾದ್. ಮತ್ತೊಂದು ಕಡೆ ಸಾಕಷ್ಟು ಸಾಲಾಗಿ ಕೂತು ಯೋಗವನ್ನು ಮಾಡ್ತಾ ಇರೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 6000 ವರ್ಷಕ್ಕೂ ಹಳೆದಾದಂತಹ ಭೌತಿಕ ಇತಿಹಾಸ ಇದೆ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಆಗಿದೆ. ಪ್ರತಿ ವರ್ಷ ಯೋಗದ ದಿನಾಚರಣೆ ನಡೆಯುತ್ತೆ. ಆದರೆ ಯೋಗದ ದಿನ ಮಾತ್ರ ಯೋಗವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿದಿನವೂ ಕೂಡ ಯೋಗವನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು ಯೋಗಪಟುಗಳಾಗಿರ್ಬೋದು ಅವರೆಲ್ಲರೂ ಕೂಡ ಹೇಳ್ತಿರ್ತಾರೆ. ಸೊ ಬಹುತೇಕ ರಾಷ್ಟ್ರಗಳಲ್ಲೂ ಕೂಡ ಯೋಗ ದಿನವನ್ನು ಆಚರಿಸಲಾಗುತ್ತೆ. ಸೊ ಅದೇ ರೀತಿಯಾಗಿ ವಿಧಾನಸೌಧದ ಮುಂಭಾಗವೂ ಕೂಡ ಯೋಗವನ್ನು ಆಚರಿಸಲಾಗ್ತಾ ಇದೆ. ಸೊ 6ರಿಂದ 8 ಗಂಟೆಯವರೆಗೂ ಕೂಡ ಈ ಯೋಗ ನಡೆಯುತ್ತೆ ಶ್ರೀಪಾದ್. ದಿವಿತ್, ಯಾರನ್ನಾದ್ರೂ ಮಾತಾಡಿಸ್ಬೋದಾ? ತಮ್ಮಿಂದ ಆ ಪ್ರಯತ್ನ ಆಗ್ಬೋದಾ? ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಸಾಧ್ಯ ಆದರೆ ಮಾತಾಡಿಸಿ. ಇದರ ಜೊತೆಗೆ ಅಲ್ಲಿ ಸದ್ಯಕ್ಕೆ ಇವತ್ತಿನ ವಿಶೇಷತೆಯ ಬಗ್ಗೆ ಹೇಳೋದಾದ್ರೆ, ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿದೆ ಅದರ ಬಗ್ಗೆನೂ ಕೂಡ ವಿವರಣೆ ಹೇಳ್ಬೋದು ತಾವು. ಖಂಡಿತವಾಗ್ಲೂ ನೋಡಿ, ಈಗ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, DK ಶಿವಕುಮಾರ್ ಈಗ ತಾನೇ ಆಗಮಿಸಿದ್ದಾರೆ. ಈಗ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅನೇಕರು ಅಂದರೆ ಯೋಗವನ್ನು ಮಾಡೋದಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಆಸನ ಆಗಿರ್ಬೋದು, ಅವರಿಗೆ ಕೆಲವೊಂದು ಮ್ಯಾಟ್ಗಳ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಅತಿ ದೊಡ್ಡ ವೇದಿಕೆಯನ್ನು ಕೂಡ ವಿಧಾನಸೌಧದ ಮುಂಭಾಗ ಏರ್ಪಡಿಸಲಾಗಿದೆ. ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಕೂಡ ಇನ್ನೇನು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ವೇದಿಕೆಯ ಮೇಲೂ ಕೂಡ ಆಗಮಿಸ್ತಾರೆ. ಮತ್ತು ಮತ್ತಷ್ಟು ಯೋಗಕ್ಕೆ ಸಂಬಂಧಪಟ್ಟಂತಹ ಯೋಗ ಪಟುಗಳಾಗಿರ್ಬೋದು ಅವರೆಲ್ಲರನ್ನೂ ಕೂಡ ಇಲ್ಲಿ ಕರೆಸಲಾಗಿದೆ. ಮತ್ತೊಂದು ಕಡೆ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಯೋಗ ಮಾಡೋರಿಗೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗದಂತೆ ಅವರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲವನ್ನೂ ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಮತ್ತೊಂದು ತಂಡ ಬಂದು ಯೋಗವನ್ನು ಮಾಡೋದಕ್ಕೆ ಈಗಾಗಲೇ ವೇದಿಕೆ ಮೇಲೆ ಸಿದ್ಧ ಆಗಿರೋದು. ಅನೇಕ ರಾಜಕೀಯ ನಾಯಕರು ಕೂಡ ಏನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮೇಲೆ ಆಗಮಿಸ್ತಾರೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ನಟ ನಟಿಯರು ಕೂಡ ಈ ಒಂದು ಯೋಗ ದಿನಾಚರಣೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ಕೂಡ ಗಮನಿಸಿದ್ವಿ. ವಿಧಾನಸೌಧದಲ್ಲಿ ಪ್ರತಿ ವರ್ಷವೂ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಅದರಂತೆಯೇ ಈ ವರ್ಷವೂ ಕೂಡ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಟ ಶರಣ್ ಅವರು ಕೂಡ ನಾವು ಆಗಮಿಸಿದ್ದನ್ನು ಗಮನಿಸಿದ್ವಿ. ಅದೇ ರೀತಿಯಾಗಿ ನಟಿ ಅನುಪ್ರಭಾಕರ್ ಕೂಡ ಈ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನೋ ನಮ್ಮ ಕಲೀಗ್ ಅಶ್ವದಿವಿತ್ ಮಾಹಿತಿಯನ್ನು ನೀಡ್ತಾ ಇದ್ರು. ಅದರಂತೆಯೇ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. DCM DK ಶಿವಕುಮಾರ್ ಅವರು ಕೂಡ ಈ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ಈಗಾಗಲೇ ಆಗಮಿಸಿದ್ರು ಅಂತ ಹೇಳಿ ನಮ್ಮ ಅಶ್ವದಿವಿತ್ ಡೀಟೇಲ್ಸನ್ನು ನೀಡ್ತಾ ಇದ್ರು. ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ DCM DK ಶಿವಕುಮಾರ್. ಈ ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಪ್ರತಿಯ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತಹ ರಾಜ್ಯಪಾಲರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀವಿ. ತಾವರ್ ಚಂದ್ ಗೆಹ್ಲೋಟ್ ಈಗಷ್ಟೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಈಗ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ನೀಡಲಾಗುತ್ತೆ. ಮಾನ್ಯರು ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಅತ್ಯಂತ ವಿಶೇಷವಾಗಿ ಯೋಗ ದಿನಾಚರಣೆಯ ಆರಂಭಕ್ಕೂ ಮುನ್ನ ಹಲವು ವಿದ್ಯಾರ್ಥಿಗಳು ಯೋಗ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಈಗ DCM DK ಶಿವಕುಮಾರ್ ಹಾಗೆಯೇ
ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಹಾಗೇನೆ ಸಭಾಪತಿಗಳಾಗಿರುವಂತಹ ಬಸವರಾಜ್ ಹೊರಟ್ಟಿ ಸೇರಿದಂತೆ ಅನೇಕರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಸಿಎಂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅವರು ಕೂಡ ಇನ್ನೇನು ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ನಟಿ ಅನುಪ್ರಭಾಕರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಶರಣ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಯೋಗ ಆಚರಣೆಯನ್ನು ನಾವು ಮಾಡ್ತೀವಿ, ಅದು ಆರಂಭ ಆಗತ್ತೆ. ಈಗಾಗಲೇ ವಿದ್ಯಾರ್ಥಿಗಳು ಯೋಗವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಬ್ಬರು ಹಿರಿಯರು ಕೂಡ ಅಲ್ಲಿ ಒಂದು ಯೋಗವನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಮೂಗಲ್ಲಿ ಪೈಪ್ ಹಾಕಿಕೊಂಡು ಅವರು ಏನೋ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಹಳೆಯದಾದಂತಹ ಕಲೆ ಅಂತಲೇ ಹೇಳಬಹುದು. ಆ ಒಂದು ಕಲೆಯನ್ನು ಪ್ರದರ್ಶನ ಮಾಡುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಇಂಥದ್ದೆಲ್ಲ ಮಾಡಬೇಕು ಅಂತಂದರೆ ಬಹಳ ಈಸಿ ಅಲ್ಲ, ಬಹಳ ಕಷ್ಟಕರವಾದಂತಹ ಕೆಲಸ. ಅದು ಮೂಗಿನಿಂದ ಪೈಪನ್ನು ಅಳವಡಿಸ್ಕೊಂಡು ಅಲ್ಲಿ ನೀರು ಆಚೆ ಬರ್ತಾ ಇದೆ. ಜಲ್ನೀತಿ ಅನ್ನುವಂತಹ ಒಂದು ಆಸನದ ಭಂಗಿ, ಅದು ಬಹಳ ವಿಶೇಷವಾಗಿ ಈ ಒಂದು ಯೋಗಾಚರಣೆ ಅಂದ್ರೆ ಇದಕ್ಕೆ ಬಹಳ ತಾಲೀಮ್ ಬೇಕು, ಬಹಳ ಅಭ್ಯಾಸ ಬೇಕು, ಅಂಥವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದು ಜಲ್ನೀತಿ ಅನ್ನುವಂತಹ ಯೋಗದ ಕ್ರಮ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ ಅನಿಸುತ್ತೆ. ಆ ರೀತಿಯಾದಂತಹ ಸಾಹಸಗಳನ್ನು ಮಾಡೋದಕ್ಕೆ ಯೋಗ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಸುಮ್ಮನೆ ನಾನು ಮೂಗಲ್ಲಿ ಹಾಕೊಳ್ತೀನಿ ಪೈಪು ನೋಡಿ ಅಂತ ಅದೆಲ್ಲ ಮಾಡುವಂತಹ ಕೆಲಸಗಳಲ್ವೇ ಅಲ್ಲ. ಯಾರು ಯೋಗವನ್ನು ವೃದ್ಧಿಪಡಿಸ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಇಂತಹ ಸಾಹಸಗಳಲ್ಲಿ ಕೈ ಹಾಕೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ವಿಶಾಖಪಟ್ಟಣದಲ್ಲಿ ನೌಕಾಪಡೆಯಿಂದ ನಡೀತಾ ಇರುವಂತಹ ಯೋಗ ದಿನಾಚರಣೆಯ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಸಿಬ್ಬಂದಿ ನೋಡಿ, ತಾವು ಎಂಥ ಅದ್ಭುತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಡಗಿನಲ್ಲಿ ಯೋಗ ದಿನಾಚರಣೆಯ ಮೂಲಕ ಯೋಗ ಸಂದೇಶವನ್ನು ರವಾನೆ ಮಾಡುವ ಕೆಲಸ ಆಗ್ತಾ ಇದೆ. ನೌಕಾಪಡೆಯ ಪ್ರತಿ ಸಿಬ್ಬಂದಿಯೂ ಕೂಡ ವಿಶಾಖಪಟ್ಟಣದಲ್ಲಿ ಈ ಯೋಗ ದಿನಾಚರಣೆಗೆ ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ.